ಹಲೋ. ಏನಪ್ಪ? ಕಾರ್ ತರ್ತೀನಿ ಅಂತ ಹೇಳ್ಬಿಟ್ಟು ತರದ ನನ್ನ ಬೇಡವಾ? ನಮ್ಗಿಲ್ಲಿ ಕಾರ್ ಓಡಾಡಕ್ ಬೇಡವಾ? ಬತ್ತೀನಿ ಅಂತ ಹೇಳ್ತಾನೆ ಇದೀಗ ನೀನು. ಆ, ಅಯ್ಯೋ ಯಜಮಾನ್ರೆ, ಬಂದ್ಬಿಡ್ತೀನಿ. ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಇಲ್ಲಿ ನಮ್ಮಮ್ಮ ನಮ್ಮಮ್ಮಂಗೆ ಸೀರಿಯಸ್ ಆಗೋಗ್ಬಿಟ್ಟೈತೆ. ಏನ್ ಮಾಡೋದು? ನಾನು ಒಬ್ನೇ ಓಡಾಡ್ಬೇಕು ಇಲ್ಲೆಲ್ಲನೂ. ಭಾಳ ಅಂದ್ರೆ ಭಾಳ ಕಷ್ಟದಾಗಿದ್ದೀನಿ. ಅಲ್ಲ ಆದ್ರೂ ಸಂಜೆ ಬಂದ್ಬಿಡ್ತೀನಿ. ನಿಮ್ ಕಾರ್ ಆದ್ರೂ ಕೊಟ್ಬಿಟ್ಟು ಬರಕಾದ್ರೂ ಬರ್ತೀನಿ. ಬಹಳ ಎಮರ್ಜೆನ್ಸಿ ಇಲ್ಲಿ. ನಮ್ಮಮ್ಮ ICUನಾಗ ಐತೆ ನಮ್ಮಮ್ಮ. ಅದಕ್ಕೆ ಇಲ್ಲೇ ಇದ್ದೀನಿ. ನೀವು ಫೋನ್ ಮಾಡ್ತಿರೋದು ನಮ್ಗೆ ಕಷ್ಟ ಅರ್ಥ ಆಗ್ತಾ ಐತೆ. ಆದ್ರೆ ಇಲ್ಲಿ ಬಿಟ್ಟು ಬರಕ್ ಆಯ್ತಿಲ್ಲ. ಬಂದ್ಬಿಡ್ತೀನಿ, ಆದಷ್ಟು ಬೇಗನೆ ಬಂದ್ಬಿಡ್ತೀನಿ ಯಜಮಾನ್ರೆ. ನಿನ್ ಕೈಲಿ ಬರಕ್ಕಾಗ್ಲಿಲ್ಲ ಅಂತಂದ್ರೆ ಹೇಳು, ನಮ್ಮ ಆಳ್ನ ಕಳಿಸ್ತೀನಿ. ಕಾರ್ ಕೊಟ್ಟು ಕಳ್ಸು. ನಮಗೂ ಇಲ್ಲಿ ಎಮರ್ಜೆನ್ಸಿಗಳವೆ. ನಾವು ಓಡಾಡ್ಬೇಕಿಲ್ ಕಾರಾಗೆ. ನಮಗೇನು ಎಮರ್ಜೆನ್ಸಿಗಳು ಇರಕ್ಕಿಲ್ವೇ? ಯಜಮಾನ್ರೆ, ನಿಮ್ಗೂ ಎಮರ್ಜೆನ್ಸಿ ಇರ್ತದೆ ಪಾಪ. ನೀವು ಅಲ್ಲಿಂದ ಇಲ್ಲಿ ಗಂಟ ನೀನು ಕಳಿಸ್ತೀರಾ? ನಾನೇನಿಯಾ ಬರ್ತೀನಿ. ನೋಡು, ಅದೆಲ್ಲ ನನಗೆ ಬೇಕಾಗಿಲ್ಲ. ಒಂದು ಸಂಜೆ ಅಷ್ಟೊತ್ತಿಗೆ ತಗೊಂಬಿಟ್ ಬಾ. ಇಲ್ಲ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ಮ ಆಳು ನಿಮ್ಮ ಮನೆ ಮುಂದೆ ಇರ್ತಾನೆ. ಆಧಾರ್ ಕಾರ್ಡ್ ಎಲ್ಲ ಕೊಟ್ಟೋಗಿದ್ದೀಕಲ್ಲ, ಅದೇ ಮನೆ ಅಡ್ರೆಸ್ ತಾನೆ. ಅಲ್ಲಿಗೆ ಏನಿಯೇ ಕಳಿಸ್ತೀನಿ ನಮ್ಮ ಆಳ್ನ. ನೀನೇನ ಕಾರ್ ತಗೊಂಬಿಟ್ಟು ಬಂದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸರ್ನ ತಗೊಂಬಿಟ್ಟು ಬಂದು ಕೊಡು. ನಮ್ಗೇನು ಅದೇ ಕೆಲಸನಾ? ನೀನ್ ಯಾರು ಏನು ಅಂತ ಜಾಸ್ತಿ ಗೊತ್ತಿಲ್ಲ. ಏನೋ ನಂಬಿಕೆ ಮೇಲೆ ಒಂದ್ ದಿನಕ್ಕೆ ಬತ್ತಿ ಅಂತ ಕಾರ್ ಕೊಟ್ರೆ ಹಿಂಗೇನಪ್ಪ ಮಾಡೋದು ನೀನು? ನಮ್ಗಿಲ್ ಕಾರ್ ಎಮರ್ಜೆನ್ಸಿಗಳು ಇರಕ್ಕಿಲ್ವಾ? ಏನೋ ಸೀರಿಯಸ್ ಒಂದಿದ್ದಕ್ಕೆ ಅಡ್ಮಿಟ್ ಮಾಡ್ಲಿ ಅಂತ ಕೊಟ್ಟು ಕಳಿಸ್ದೆ. ಈಗ ಹೋಗ್ಬಿಟ್ಟು ಹಿಂಗ್ ಸಂಜೆ ಬರ್ತೀನಿ ಅಂತ ಹೇಳಿದಕ್ಕೆ ಸಂಜೆ ಬರಿದಾಗ ಇನ್ನೊಂದ್ ದಿನ ಆದ್ರೂ ನೀನ್ ಬಂದಿಲ್ಲ ಅಂತ ಹೇಳಿದ್ರೆ ಏನಪ್ಪ ಅರ್ಥ? ಹಾ ಅಯ್ಯೋ ಯಜಮಾನ್ರೆ, ಈಗ ತಗೊಂಬಿಟ್ಟು ಬರ್ತೀನಿ ಯಜಮಾನ್ರೆ. ಈಗ ಹೊರಟ್ಬಿಡ್ತೀನಿ. ನೀವು ತಲೆ ಕೆಡ್ಸ್ಕೊಬಿಡಿ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಗೊಂಬಿಟ್ಟು ಹಂಗೆ ನೀವು ಬಂದ್ಬಿಡ್ತೀನಿ. ಹೇಳುದ್ನಲ್ಲ, ಇವತ್ತು ಸಂಜೆ ಕಾರ್ ಮನೆ ಹತ್ರ ಬರ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಾನು ನಿಮ್ಮ ಮನೆ ಹತ್ರ ಬಂದಿರ್ತೀನಿ. ಸರಿನಾ? ಇಲ್ಲ ನಮ್ಮ ಆಳ್ನಾದ್ರೂ ಕಳಿಸ್ಬಿಡ್ತೀನಿ. ಹುಷಾರ್. ನನ್ ಕಾರ್ ಬೇಗ ತಗೊಂಬಿಟ್ ಬಾ. ನಮ್ಗಲ್ಲಿ ಎಮರ್ಜೆನ್ಸಿ ಓಡಾಡಕ್ಕೆ ಇಲ್ಲ ಇಲ್ಲಿ. ನಮ್ಗಲ್ಲಿ ಜ್ವರ ಬಂದವೆ, ಎಲ್ಲ ಬಂದವೆ ಇಲ್ಲಿ. ನಾವೇ ಬಸ್ ಓಡಾಡಂಗ ಆಗ್ಬಿಟ್ಟೈತೆ. ನೀನ್ ನೋಡು ಎತ್ಕೊಂಡು ಹೋಗಿರೋದು. ಫಸ್ಟ್ ಎತ್ಕೊಂಬಿಟ್ಟು ಬಂದ್ ಕೊಡ. ಸರಿ ಯಜಮಾನ್ರೆ, ಸರಿ. ಹಿಂಗೆ ತಂದು ಕೊಟ್ಬಿಡ್ತೀನಿ ಯಜಮಾನ್ರೆ. ಈ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದೀನಿ ಬಾಕಿ. ಬಂದ್ಬಿಡ್ತೀನಿ. ನಮ್ಮ ಅಮ್ಮಂಗೆ ಅದೇನು ಹೇಳ್ತಾರೆ ಡಾಕ್ಟ್ರು ಕೇಳಿಸ್ಕೊಂಡು ಹಿಂಗೆ ನೀವು ಬಂದ್ಬಿಡ್ತೀನಿ. ನಿಮ್ಗೆ ಮೋಸ ಏನ್ ಮಾಡಕ್ಕಿಲ್ಲ. ಆ ನಾಳೆ ಬೆಳಿಗ್ಗೆ ತನಕ ನೋಡಿ ನಾನೇ ಬತ್ತೀನಿ. ಕಟ್ ಮಾಡು. ಏನ್ರಿ? ಎಲ್ಲ ನಿನ್ನಿಂದ ನಿನ್ನೆ ಆಗಿದ್ದು. ಅವಯ್ಯಕ್ಕೆ ಹಾಕೋರು ಸುಗಿತಾವನೆ. ಮುಚ್ಕೊಂಡು ತಂದು ಕೊಡಲೆ ಅಂತ ಹೇಳ್ಬಿಟ್ಟು. ಈಗ ಎಲ್ಲಿಂದನಪ್ಪ ತಂದು ಕೊಡೋದು? ಈಗ ಏನ್ ಮಾಡ್ಲಿ? ಕಾರ್ ಸಿಗ್ತದೋ ಸಿಗಕ್ಕಿಲ್ವೋ? ಅಯ್ಯೋ, ನನ್ನ ಕತೆ ಮುಗಿದೋಯ್ತು. ನಾನಿನ್ನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಬಿಡ್ಬೇಕು. ಅಯ್ಯಪ್ಪಂಗೆ ಆಧಾರ್ ಕಾರ್ಡ್ ಬೇರೆ ಕೊಟ್ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆ ಅಡ್ರೆಸ್ ಬೇರೆ ಹುಡ್ಕೊಂಬಿಟ್ಟು ಬಂದ್ಬಿಡ್ತಾನಂತೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನೀಯ. ರೀ, ಮರುವದಿ ಹೋಯ್ತದ್ರಿ ಬಂದ್ರೆ. ಹೋಯ್ತದೆ ನೋಡು. ನೀನ್ ಯಾಕೆ ಹೇಳ್ದೆ? ಹಂಗೆ ಹಿಂಗೆ ಇಸ್ಕೊಂಬಿಟ್ಟು ಬರೋಣ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ ಹೇಳಿದ್ ನೀನೇ ತಾನೆ. ಇವಾಗ ನೋಡು ಮರುವಾದಿ ಹೋಯ್ತದಂತೆ. ಮರುವಾದಿ ಇರ್ರಿ, ನಮ್ಮ ಅಮ್ಮ ವಿಚಾರ್ಸಕ್ ಹೋಗೈತೆ. ಹಂಗೆ ನಮ್ಮ ಅಣ್ಣನೂ ಹೋಗವ್ನೆ. ಈ ಯಾರೋ ಒಬ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಯ್ತದೆ. ಇರಿ, ನೀವು ಟೆನ್ಷನ್ ತಗೋಬೇಡಿ. ನೀವು ಟೆನ್ಷನ್ ತಗೊಂಡ್ರೆ ನಂಗೆ ಬೇಜಾರಾಯ್ತದೆ. ಅಯ್ಯೋ ನಮ್ ಕಾರು ಏನ್ ಮಾಡೋದು? ನಮ್ ಕಾರು. ಹಾ, ನೀವು ಪದ್ದುಗೆ ಅದನ್ನ 50,000 ರೂಪಾಯಿ ಕಾಸು ಕೊಡ್ಬೇಕಿಂತಂತಲ್ಲ. ಅದಕ್ಕೆ ಪದ್ದು ತಗೊಂಡೋಗಿ ನಿಮ್ ಕಾರ್ನ ಅವಳೇ ಇಟ್ಕೊಂಡವಳೆ. ಏನು? ಆ ಮನೆ ಹೇಳಿ ಪದ್ದು ತಗೊಂಡೋಗಳ ಕಾರ್ನ? ಕಾರ್ ಹೆಂಗ್ ತಗೊಂಡೋಗಕ್ ಸಾಧ್ಯ? ಕೀ ಹೆಂಗ್ ತಗೊಂಡೋಗ್ಬಿಟ್ಟು ಮನೆಯಿಂದ ಕಾರ್ ಓಡಿಸ್ಕೊಂಡು ಹೋಗಕ್ ಸಾಧ್ಯ ಅವಳು? ನಮ್ಮನೆ ಕಾರು ನಮ್ಮನೆ ಹತ್ರ ನಿಂತಿರೋ ಕಾರ್ನ ಅದ್ ಹೆಂಗ್ ಓದ್ಕೊಂಡು ಹೋದ್ಲವಳು? ಹೋಗಿ ಅವಳನ್ನೇ ಕೇಳಿ. ನನ್ನೇನ್ ಕೇಳ್ತಾ ಇದ್ದೀರಾ? ಸುಮ್ನೆ ತಲೆನೋವು ಇವರಿಂದ. ಅಯ್ಯೋ ದೇವ್ರೆ, ಈ ಬುದ್ಧಿ ತಗೊಂಡೋಗಿ ಇಟ್ಕೊಂಡಿರೋದ ಜೀವ ಎಲ್ಲ ಬಾಯಿಗೆ ಬರೆಸ್ಬಿಟ್ಟು. ಈಗ ಅವಯ್ಯ ನೋಡ್ರೆ ಬಡ್ಕಂತವ್ನೆ. ಇವಳು ನೋಡ್ರೆ ಮಾಡಕ್ಕೆ ಕೆಲ್ಸಿದಂಗೆ ತಮಾಷೆ ಮಾಡೋ ಟೈಮ್ ಇದು. ಮುಚ್ಕೊಂಡು ಸುಮ್ಮನೆ ನೀಯ ಇರೋದ್ ಬಿಟ್ಬಿಟ್ಟು ಯಾಕಪ್ಪ ಬೇಕಿತ್ತು ಇವಳಿಗೆ? ಎತ್ಕೊಂಡು ಹೋಗಂತದ್ದು. ನಡಿಯೇ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರೋಣ. ರೀ, ಅವಳು ನೋಡ್ರಿ ಎಂಥ ಮಳ್ಳಿರ್ಬೇಡ. ಅವಳಂತೂ 50,000 ರೂಪಾಯಿಗೋಸ್ಕರ 8-10 ಲಕ್ಷ ರೂಪಾಯಿ ಕಾರ್ ಎತ್ಕೊಂಡೋಗಿ ಮಡಿಕೊಂಡವಳಲ್ವೇನ್ರಿ ಅವಳು? ಇನ್ನು ಎಂತ ಬಿತ್ತಿರ್ಬೇಡ. ಈಗ ನೋಡಿ ಸಿಕ್ಕಿದ್ದೆ ಚಾನ್ಸು. ಮಂತಕ್ಕೆ ಹೋಗಿ ಗಾಳಿ ಬಿಡಿಸ್ತೀನಿ ಅವಳಿಗೆ. ಲೇ, ಏನು ಬಿಡ್ಸದ್ ಬ್ಯಾಡ್ವೆ. ನೈಸಾಗಿ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರೋಣ ಕಾರ್ನ. ಏನೋ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ಕಾರ್ ಕೊಡು ಅಂತ ಇಸ್ಕೊಂಬಿಟ್ಟು ಬರ್ಬೇಕು. ಅವಳು ನೀನು ಅಂತ ನಿಂತ್ಕೊಂಡ್ರೆ ಅವಳು ನಿಮ್ಮ ಅಪ್ಪ ಅಂತ ನಿಂತ್ಕೊಂಡ್ಬಿಡ್ತಾಳೆ. ಸುಮ್ಕೇನೆ ನೀಯ. ರೀ, ಯಾಕೆ ನಿಮ್ಮ ಅಪ್ಪ ಅಂತ ನಿಂತ್ಕೊಂತಾಳೆ? ಸುಮ್ಕಿರ್ರಿ. ನಾನೋಗಿ ಇವಾಗ ದಬಾಯಿಸದೇನಿಯ ಕಾರ್ ಕಳ್ಳಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತೀನಿ. ಲೇ, ತಲೆ ಗಟ್ಟಗೈತೆ ಅಂತ ಗುದ್ಕೊಳಕಾಯ್ತದ? ಸುಮ್ಕಿರು. ಅದನ್ನೇನೋ ಒಂಥರ ನೈಸ್ ಮಾಡಿ ಏನಿಯ ಕಿತ್ಕೋಬೇಕು ಅವಳ ಹತ್ರ. ನಿಂಗೆ ಗೊತ್ತಾಗಕ್ಕಿಲ್ಲ. ನನ್ಗೆಲ್ಲ ಗೊತ್ತಾಯ್ತದೆ, ನಿಮಗೂ ಗೊತ್ತಾಗಕ್ಕಿಲ್ಲ ಅಷ್ಟೇನೇನಿಯ. ಸರಿ ನೋಡಿ, ಹೆಂಗೋ ಇಸ್ಕೊಂಬಿಟ್ಟು ಬರ್ಬೇಕು ತಾನೆ. ಇಸ್ಕೊಂಬಿಟ್ಟು ಬರೋಣ ಬಾ. ಇವತ್ತು ಸರ್ರು ನಾನು ಏನೇನು ಐಟಮ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಚೆಕ್ ಮಾಡಿದ್ರು. ಸರಿ ಕ್ವಾಲಿಟಿ ಹಾಕ್ತೀನಾ, ಕ್ವಾಲಿಟಿ ಹಾಕಕ್ಕಿಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ರು. ಎಲ್ಲ ಸರಿಯಾಗಿ ಐತೆ ಕಣಮ್ಮ, ಚೆನ್ನಾಗಿ ಹಾಕ್ತೀಯ ಅಂತ ಹೇಳಿದ್ರು ಕಣ್ಪದು. ಭಾಳ ಒಳ್ಳೆಯರು. ಅದೇನೋ ಇವಳು ಚಟ್ನಿ ಪುಡಿ ಬೇರೆ ನೀಯ ಮಾಡ್ತಾವಳಲ್ಲಮ್ಮ. ಅಯ್ಯೋ ಪ್ರೇಮಿ, ಅದಕ್ಕೆ ಏನಿಯ ಚಟ್ನಿ ಪುಡಿದು ಚೆಕ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಏನೋ ಬೊಲೆ ಚೆನ್ನಾಗೈತೆ ಚಟ್ನಿ ಪುಡಿನೂ ಕಣಮ್ಮ ಅಂತ ಹೇಳ್ತಾ ಇದ್ರು. ಏನೋ ಪ್ರೇಮಿಗೂ ಒಂದು ಒಳ್ಳೆ ಕಲೆ ಐತಿ ಅಂತ ಆಯ್ತು. ಬಿಡು, ಯಾರು ಅವ್ರೇನು ದುಡಿತೀನಿ ಅಂದ್ರೇನು ಹೊಟ್ಟೆ ಊರಿನೇ. ಪಾಪ ದುಡ್ಕೊಂಡ್ಲಿ ಬಿಡು, ಚೆನ್ನಾಗೇನೇನಿಯ. ಅದೇ ಮತ್ತೆ ನಮ್ಗೇನಾರ ಹೊಟ್ಟೆ ಊರಿನೇ ದುಡ್ಕತಾರೆ ಅಂದ್ರೆ ನಮ್ಮವ ಹೆಂಗೋ ಪುಡಿ ಅವು ಸಕ್ಸಸ್ ಆಯ್ತು. ಅವಳದು ಆಗ್ಲಿ ಬಿಡು. ಆದ್ರೆ ಅವಳಿಗೆ ಹೊಸಿ ದುರಂಕಾರ ಶಾನೆ. ಅದಕ್ಕೆ ನೀ ನನಗಂತೂ ಬೇಜಾರು. ನನ್ನ ಹತ್ರ ಏನು ಹೇಳ್ಕೊಂಡೇ ಇಲ್ಲ. ಸೊರ್ಗಿ ಹೇಳವಳಂತೆ, ಯಾರಿಗೂ ಹೇಳ್ಬೇಡ್ರಿ, ನಮ್ಮ ಮನೆಗಿರೋರು ಸರಿ ಇಲ್ಲ, ಹೆಂಗಸ್ರು ಒಟ್ಟುರ್ಕೊಂಡು ಸಾಯ್ತಾರೆ ಅಂತ. ಅದೇ ನಮ್ಗೆ ಅದೇ ಕೆಲಸ. ಅವಳು ಮಾಡ್ಕತ್ತಾಳೆ ಅಂತ ಒಟ್ಟುರ್ಕೊಳ್ಳೋದೇನಿಯ ಕೆಲಸ. ಇಷ್ಟೊತ್ತಿಗೆ ನಿನ್ನ ಗಂಡನೂ ಹಂಗೆ ನೀನಿಯ
ಎರಡನೇ ಹೆಂಡತಿ ಇಬ್ರು ಬರ್ಬೇಕಿತ್ತಲ್ಲ. ಹಾ, ಯಾಕೋ ಇನ್ನೂ ಬಂದಿಲ್ವಲ್ಲ? ಯಾಕದು? ಅವ್ರು ಯಾಕೆ ಬರ್ಬೇಕು? ಬರ್ತಾರೆ ಬರ್ತಾರೆ ಬರ್ತಾರೆ, ನೋಡ್ತಾ ಇರು. ನನ್ನ ಮೇಲೆ ಜಗಳ ಮಾಡಕ್ಕೆ ಅಂತಾನೇ ಬರ್ಬೇಕಿತ್ತು. ಬರ್ಲಿ. ನೋಡು, ನೀನು ಏನೇ ಹೇಳು, ನಿನ್ನ ಗಂಡನ ಮಾತ್ರ ನಂಬೇಡ. ಅರ್ಧ ಸುಳ್ಳು ನನ್ನ ಮಗ. ತಗೊಂಡಿರೋದು ಕಂಡೋರ್ ಕಾರ್ ಐತೆ, ಆದ್ರೆ ನಂದೇ ಕಾರು ಅಂತ ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತಾವನಿ. ಅವನಿಗೇನು ಬಂತು ದೊಡ್ಡರೋಗ ಹಂಗ್ ಸುಳ್ಳು ಹೇಳ್ಕೊಂಡು ಓಡಾಡಕ್ಕೆ? ಬಿಲ್ಡಪ್ ಕೊಡಬಾರ್ದೆ ಊರವ್ರಿಗೆಲ್ಲನುವೆ. ಅವಳ ಜೊತೆ ಸೇರಿ ಹಾಳಾಗೋಗ್ಬಿಟ್ಟವನೆ. ಅವ್ನು ನನ್ನ ಗಂಡನೇ ಅಲ್ಲ, ನಾನು ಅವ್ನು ಹೆಂಡ್ತಿನಿ ಅಲ್ಲ ಅಂತ ಮರ್ಕೊಂಬಿಟ್ಟಿದ್ದೀನಿ ನಾನಂತೂ. ಅಂತ ಗಂಡನ ಜೊತೆ ಬಾಳೋದಕ್ಕಿನ್ನೂ ಒಬ್ಬಂಟಿಯಾಗಿರೋದು ಎಷ್ಟೋ ವಾಸಿ ಅಂತ ಅನ್ನಿಸ್ಬಿಡ್ತು ಪದ್ದು. ಅದಕ್ಕೆ ನನಗೇನು ನನ್ನ ಕೆಲಸ ನಂದು ಅನ್ನಂಗೆ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ಲೇ ಪದ್ದಿ, ಲೇ ಪದ್ದಿ. ಬಂದ್ರು ಅನ್ನಿಸ್ತದೆ. ಓ, ಬರ್ಬೇಕು. ಏನ್ ಸಮಾಚಾರ? ಗಂಡ ಏನ್ರು ಇಬ್ರು ಹುಡಿಕೊಂಬಿಟ್ಟು ಬಂದಿದ್ದೀರಲ್ಲ, ಏನ್ ಇಸ್ಯ? ಲೇ, ಏನ್ ಇಸ್ಯ ಅಂತ ಕೇಳ್ತಿದ್ಯೇನೆ? ಎಲ್ಲ ಗೊತ್ತಿದ್ದಂದ್ರೆ ಏನ್ ಇಸ್ಯ ಅಂತ ಕೇಳ್ತಾಳೆ. ಏನೋ ಇಸ್ಯ, ನಿಂಗೆ ಯಾಕೆ ಇವಾಗ ಏನ್ ಇಸ್ಯ ಅಂತ ಕೇಳಕ್ಕೆ? ಬಾಯಿ ಮುಚ್ಕೊಂಡು ಸುಮ್ಕೆನೆಯ ನಮ್ ಕಾರ್ ಎಲ್ಲ ಐತಿ ಅಂತ ಹೇಳ್ಬಿಟ್ಟು ನಮ್ ಕಾರ್ನ ಫಸ್ಟ್ ಕೊಡು. ಇಲ್ಲ ಅಂತಂದ್ರೆ ನಮ್ ತಾಗೆ ನೀನು ಗ್ರಾಚಾರ ಬುಡ್ಸ್ಕೊಂತೀಗ ಅಷ್ಟೇನಿಯ. ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಾರ್ ಕಳ್ಳಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನಂತೂ. ಸುಮ್ಕೆನೆಯ ಕಾರ್ ಎಲ್ಲ ಐತಿ ಅಂತ ಹೇಳ್ಬಿಟ್ಟು ಬೊಗಳೆ. ಯಾವ ಕಾರು? ಏನ್ ಇಸ್ಯ? ನನಗಂತೂ ಏನೂ ಗೊತ್ತೇ ಆಯ್ತಿಲ್ವಲ್ಲ. ಕಾರ? ಯಾವ ಕಾರು? ನಿಮ್ ಕಾರ? ಅಯ್ಯೋ, ನಂಗೆ ಡ್ರೈವಿಂಗ್ಗೆ ಬರಲ್ವೇ, ನಾನೆಲ್ಲಿಂದ ತಗೊಂಬಿಟ್ಟು ಬರ್ಲಿ? ಪದ್ದಿಯೇ, ಸುಮ್ಕೆ ಏನಿಯ ನಾಟಕ ಆಡ್ಬೇಡ. ನನಗೆ ಗೊತ್ತು ನೀನು ನಾವು 50,000 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿನ್ ಕಾರ್ನ ಏನಿಯ ಎತ್ಕೊಂಡ್ಬಿಟ್ಟು ಬಂದಿದ್ದೀಗ ಅಂತ ಹೇಳ್ಬಿಟ್ಟು ನಮಗೆ ಇನ್ಫಾರ್ಮೇಶನ್ ಗೊತ್ತಾಗೈತೆ. ನೋಡು, ಮರುವಾದಿನಾಗೆ ನಮ್ಮ ಕಾರ್ ನಮ್ಗೆ ವಾಪಸ್ ಕೊಟ್ರೆ ಸರಿ. ನೋಡು, ನಮಗೆ ಭಾಳ ಎಮರ್ಜೆನ್ಸಿ ಐತೆ. ಸಂಜೆ ನಾವು ಹೋಗ್ಲೇಬೇಕು. ಏನಾದರೂ ಅದ್ರೂ ಪರವಾಗಿಲ್ಲ, ಸಂಜೆ ನಾವು ಹೋಗ್ಬೇಕು. ಸುಮ್ಕೆ ಏನಿಯ ನಮ್ಮ ಕಾರ್ ನಮಗೆ ಕೊಟ್ಬಿಡು. ಇಲ್ಲ ಅಂತಂದ್ರೆ ದೇವ್ರನ್ನ ನಾನು ಪೊಲೀಸ್ ಸ್ಟೇಷನ್ಗೆ ಕಾರ್ ಕಳ್ಳಿ ಅಂತಾನೆ ಕಂಪ್ಲೇಂಟ್ ಕೊಡೋದು. ಹೋಗಿ ಆಗ್ಬೋದು, ಧಾರಾಳವಾಗಿ ಕೊಡೋಗಿ. ಸಾಕ್ಷಿ ಏನೈತೆ? ನನ್ನ ಕಾರ್ ಕತ್ಕೊಂಡ್ಬಿಟ್ಟು ಬಂದಿದ್ದೀನಿ ಅನ್ನೋದಕ್ಕೆ ಏನಾರ ಸಾಕ್ಷಿ ಐತಾ? ತೋರಿಸ್ರಿ ಸಾಕ್ಷಿನ. ನಾನೇ ಕಳ್ಳಿ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ರಿ. ನೀವು 50,000 ರೂಪಾಯಿ ನನ್ನ ಗಂಡ 50,000 ರೂಪಾಯಿ ನಿಮಗೆ ಕೊಟ್ಟಿರೋದಕ್ಕೂ ಸಾಕ್ಷಿ ಇಲ್ಲ, ನಿಮ್ಮ ಕಾರ್ ನಾನು ಹೊತ್ಕೊಂಡ್ಬಿಟ್ಟು ಬಂದಿರೋದಕ್ಕೂ ಸಾಕ್ಷಿ ಇಲ್ಲ. ಮುಗ್ದೋಯ್ತು. ನಾನು ಹೇಳಿಲ್ವಾ ಇವ್ಳು ಬೇಕಂತ ಮಾಡಿದ್ದು ಅಂತ? ಪೊದ್ದು, ನೀನು 50,000 ರೂಪಾಯಿ ವಿಷಯಕ್ಕೆ ಅಷ್ಟೊಂದು ಲಕ್ಷ ರೂಪಾಯಿ ಕಾರ್ ಎತ್ಕೊಂಡ್ಬಿಟ್ಟು ಬರೋದು ಯಾವ ನ್ಯಾಯ? ಭೂತದ ಭಯಕ್ ಭಗವದ್ಗೀತೆ. ಅಣ್ಣ ಬಾಣ, ನಮಸ್ಕಾರ. ಏನಂದೆ? ನಿನ್ನ ಗಂಡ ನನ್ಗೆ ಕಾಸು ಕೊಟ್ಟಿರೋದಕ್ಕೆ ಏನ್ ಸಾಕ್ಷಿ ಅಂದಲ್ಲ, ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನಿನ್ನ ಕಾರ್ ಕದ್ಕೊಂಡು ಹೋಗಿರೋದಕ್ಕೆ ಏನ್ ಸಾಕ್ಷಿ? ಯಾರನ್ನ ಒಬ್ಬರನ್ನ ತೋರ್ಸು ಸಾಕ್ಷಿಗೆ. ತೋರ್ಸು. ಲೇ, ಸುಮ್ನೆ ಆಟ ಆಡಿಸ್ಬೇಡ. ಸುಮ್ನೆ ಕೊಟ್ಬಿಡೆ ಕಾರ. ನಮಗ್ ಬೇಕು, ಅರ್ಜೆಂಟಾಗಿ ಹೋಗ್ಲೇಬೇಕು. ನಾವು ಇವಾಗ ಕಾರ್ ನೀನ್ ಕೊಡ್ಲೇಬೇಕು ನಮ್ಗೆ. ಅದೇ ಯಾವ ಕಾರು, ಏನ್ ಇಸ್ಯ ಹೇಳಿ. ನಂತಾಗೆ ಆಟ ಆಡಕ್ ಬಂದ್ಬಿಟ್ರೆ ನೀವಂತೂನುವೆ 50,000 ರೂಪಾಯಿ ಅಂದ್ರೆ ಯಾವ 50,000 ರೂಪಾಯಿ? ನಮಗ್ ಗೊತ್ತೇ ಇಲ್ಲ. ನಿಮ್ಮ 50,000 ರೂಪಾಯಿ ಯಾವಾಗ ಕೊಟ್ರಿ, ಏನು ಎತ್ತ ಅಂತ ಕೇಳ್ದಲ್ಲ. ಇವಾಗ ಹೇಳು, ಏನು ಎತ್ತ ಅಂತ ಹೇಳ್ಬಿಟ್ಟು. ನಿನ್ನ ಕಾರ್ ಯಾವುದು, ಏನು ಎತ್ತ? ಕಾರ್ ಓಡ್ಸಕ್ ಬರ್ದಿರೋಳು ಕಾರ್ ಹೆಂಗ್ ಕದ್ಕೊಂಡು ಹೋಯ್ತಾಳೆ? ನಾನು ಕಾರೇ ಓಡ್ಸಕ್ ಬರಲ್ಲ. ನಮಗೂ ತಲೆ ಐತೆ ಒಂಚೂರಾದ್ರೂನುವೆ. ಲೇ, ಇವಳ ಹತ್ರ ಜಗಳ ಆಡಿದ್ರೆ ಬಾಯಿ ಬಿಡಕ್ಕಿಲ್ಲ. ನಾನು ಬಾಯಿ ಬಿಡಿಸ್ತೀನಿ, ಸುಮ್ಕಿರು. ಅದು ನನಗೆ ಅರ್ಥ ಆಯ್ತು. ನಾವು 50,000 ರೂಪಾಯಿ ಕೊಡಲ್ಲ ಅಂತ ಹೇಳಿದಕ್ಕೆ ತಾನೇ ನೀನು ಕಾರ್ ತಗೊಬಿಟ್ಟು ಬಂದು ಮಡಿಕೊಂಡ್ರದು. ಈಗೇನು 50,000 ರೂಪಾಯಿ ಕೊಡಬೇಕು ತಾನೆ? ಖಂಡಿತವಾಗ್ಲೂ ನೀನು 50,000 ರೂಪಾಯಿ ಮೋಸ ಮಾಡೋಕ್ಕಿಲ್ಲ. ಅದಕ್ಕೆ ನಾನು ಸಾಕ್ಷಿ. 50,000 ರೂಪಾಯಿನ ಹಿಂಗೆ ಏನಿಯೇ ತಂದು ಕೊಟ್ಬಿಡ್ತೀನಿ, ಸರಿನಾ? ಈ ಕಾರ್ ಕೊಡ್ತೀಯಾ? ಕಾರ್ ತಗೊಂಡು ಹೋಗ್ಬೇಕು. ನಾನು ಎಮರ್ಜೆನ್ಸಿ ಐತೆ ಅಲ್ಲಿ. ನಮ್ಮ ಸರ್ ಕರಿತಾವ್ರು ನಾನು ಹೋಗ್ಲೇಬೇಕು. ಇಲ್ಲ ಅಂತ ಮಾತ್ರ ಹೇಳ್ಬಿಡಪ್ಪದು. ದಯವಿಟ್ಟು ಕಾರ್ ಕೊಟ್ಬಿಡ್ತೀಗ. ಅಣ್ಣ, ಏನ್ ನೈಸಾಗಿ ಮಾತಾಡ್ತೀಗ? ನಾನು ಅದನ್ನೇ ಕೇಳ್ತಿದ್ದೀನಿ. 50,000 ರೂಪಾಯಿ ಕಾಸು ಕೊಟ್ಬಿಡ್ತೀಗ? ಕಾರ್ ಕೊಟ್ಬಿಡ್ತೀನಿ. ಹೇಳಿದ್ನಲ್ಲ ಪದ್ದು, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದಾಗ ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು. 1,00,000 ಸಂಬಳ ಬರ್ತದಲ್ಲ, ಅದ್ರಾಗ ನಿಂಗೆ 50,000 ರೂಪಾಯಿ ಕೊಡ್ತೀನಿ ಬಿಡು. ನೀನು ನಿಜವಾಗ್ಲೂ ನಾನೇನು ಮೋಸ ಮಾಡೋಕ್ಕಿಲ್ಲ. ನನ್ನ ಮೇಲೆ ನಂಬಿಕೆ ಇಲ್ವಾ? ನೆನ್ನೆ ತನಕ ಇತ್ತು, ಇವತ್ತು ಗ್ಯಾರಂಟಿನೂ ಇಲ್ಲ. ನೋಡಿ, ನಾನು ಒಂದೇ ಮಾತು ಹೇಳೋದು, ನಾನು ಕಾಸು ಕೊಟ್ರೆ ನಿಮಗೆ ನಾನು ಕಾರ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ಕಾಸು 50,000 ರೂಪಾಯಿ ನೀವೇ ಇಟ್ಕೊಳ್ಳಿ, ಕಾರ್ ನಾನೇ ಇಟ್ಕೊತೀನಿ. ನೀವು ಹೇಳಿದ್ರಲ್ಲ, ನೀವು 50,000 ರೂಪಾಯಿನ ತಗೊಂಡೋಗಿ ನಾನು ಕಾರ್ಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಕಾರಾಗೇನೇನಿಯ ನಾನೇ ಓಡಾಡ್ಕೊಂಡಿರ್ತೀನಿ ಬಿಡಿ. ನೀವು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರಲ್ಲ, ನನ್ನ ಮೇಲೆ ತಾನೇ ಕೊಡೋಗಿ. ಬೇಡ ಅಂದವ್ರು ಯಾರು? ನೋಡ್ದೇನ್ರಿ ಇವಳು ದುರಾಂಕಾರ ಆಟನ? ಏನು ಗೊತ್ತಿಲ್ಲ ಅಂದ್ರೂ ಎಷ್ಟು ದುರಾಂಕಾರ ಮಾಡ್ತಾಳೆ. ಮನೆಗೆ ಇಟ್ಗಿರ್ಲಿಲ್ವೇನೋ, ಬಟ್ಗಿರ್ಲಿಲ್ವೇನೋ, 50,000 ರೂಪಾಯಿ ಹೊಸದಾಗ ನೋಡವಳೆ ಅಂತ ಅನ್ನಿಸ್ತದೆ. ಅದಕ್ಕೆ ಸಾಯ್ತಾಳೆ. 50,000 50,000 50,000 50,000 ಅಂತ ಹೇಳ್ಬಿಟ್ಟು. ಏನು 50,000ನೋ ಏನು ಕತೆನೋ. ಇವಳಿಗೆ 50,000 ತಾನೇ ತಂದು ಕೊಡ್ಬೇಕ್ರಿ ಇವಳಿಗೆ. ಕಾರೇ ಮುಖ್ಯ ನಮಗೆ. 50,000 ರೂಪಾಯಿಗೆ ನಾನು ಬರ್ರಿ ಹೋಗೋಣ. ಲೇ, ಇವಾಗ ನಮ್ಮ ಹತ್ರ ಕಾಸು ಎಲ್ಲೈತೆ ಹೋದ್ರೂ 50,000 ರೂಪಾಯಿ ಎಲ್ಲೈತೆ? ಸುಮ್ಮನಿರು. ಅವಳನ್ನ ನಾನು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತೀನಿ. ನೀನು ಹಿಂಗೆ ಬಾಯಿ ಮಾಡ್ತಾ ಇದ್ರೆ ಅವಳು ಕೊಡಲ್ಲ. ಆ ಪೊದ್ದುಗೆ ನೈಸ್ ಮಾಡಿದ್ರೆ ನೀನು ಕೊಡೋದು. ನಾನು ನೈಸ್ ಮಾಡ್ತೀನಿ, ನೀನು ಸುಮ್ಕಿರು. ಪದ್ದು, ನಮ್ಮ ಅಮ್ಮನ ಮೇಲೆ ಹಣೆಗುನ್ವೆ ನಿನ್ನ ಕಾಸು ನಾನು ವಾಪಸ್ ಕೊಡ್ತೀನಿ. ಸರಿ, ನಾನು ಮುಂದಿನ ತಿಂಗಳು ನಮ್ಮ ಅಮ್ಮನ ಮೇಲೆ ವಾಪಸ್ ಕೊಡ್ತೀನಿ ಕಾಸನ್ನ. ದಯವಿಟ್ಟು ಕಾರ್ ಕೊಟ್ಬಿಡು. ನಿಜವಾಗ್ಲೂ ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನಮ್ಮ ಕಾರ್ ನಮ್ಗೆ ವಾಪಸ್ ಕೊಟ್ಬಿಡು. ನಿನ್ನ ಕಾಲಿಗೆ ಬೇಕಾದ್ರೆ, ಅಲ್ಲ, ನಿನ್ನ ಕೈಗೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ಕಾರು.
ಅಣ್ಣ ನಾನೇ ನಿನ್ ಪಾದ ಜೆರಾಕ್ಸ್ ಮಾಡ್ಕೊಂಡು ಇಕ್ಕೊಂಡ್ಬಿಡ್ತೀನಿ. ನನಗೆ 50,000 ರೂಪಾಯಿ ವಾಪಸ್ ಕೊಡಿ ಫಸ್ಟ್. ರೀ ನೀವೇನು ಅವಳು ಕೈಗೆ ಬೀಳ್ತೀನಿ, ಕಾಲಿಗೆ ಬೀಳ್ತೀನಿ, ಮಕ್ಕಕ್ಕೆ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇರೋದು? ನಾವೇನಂತ ವಂಶದಿಂದ ಹುಟ್ಟಿದೀವ ರೀ? ನಿಮ್ಗೇನು ರೀ ಕಮ್ಮಿ ಆಗೈತೆ? ನಾವು ನೀವು ಸಾವುಕಾರರು ಇವಾಗ. ನಿಮ್ಗೆ ಅಷ್ಟೊಂದು ಸಂಬಳ ಗೊತ್ತೈತೆ. ನಮ್ದು ನಿಮ್ದು ರಾಯಲ್ ಫ್ಯಾಮಿಲಿ ಅಂತದ್ರಾಗ ಹೋಗಿ 50,000 ರೂಪಾಯಿಗೆ ಇವಳ ಹತ್ರ ನೆನೆಯ ನೀವು ಭಿಕ್ಷೆ ಎತ್ತದು? ಹಾಂ, ನಮ್ಗೇನು ಅಷ್ಟು ಗೊತ್ತಿಲ್ವಾ? ಬರ್ರಿ ಹೋಗೋಣ, ತಕೊಂಬಿಟ್ಟು ಬಂದು ಇವಳು ಮಕ್ಕ ಕೊಟ್ಟು ಸುಮ್ಕೇನಿಯ ಕಾರ್ ಎತ್ಕೊಂಡು ಹೋಗೋಣ. ಲೇ ಸುಮ್ಕಿರೆ. ಏ ಬರ್ರಿ ನೀವು, ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಬರ್ರಿ. ಓಹೋ, ಇವಳ ಹತ್ರ ಭಿಕ್ಷೆ ಎತ್ಕೊಂಡು ಕೂತ್ಕೊಳ್ಳಿ ನೀವು. ಹೋಗಿ ಕೊಡು 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 ಅಂತ ಹೇಳ್ಬಿಟ್ಟು ಕೊಡ್ತಾಳೆ, ನೀವು ಇಸ್ಕೊಂತೀರ. ಸುಮ್ಕೆ ನೀನು ನಡೀರಿ ಅಂತ ಹೇಳಿದ್ನಲ್ಲ, 50,000 ರೂಪಾಯಿ ಕೊಡಗಂಟ ಅವಳು ಕೊಡಕ್ಕಿಲ್ಲ, ಸಾಯ್ತಾವಳೆ ಅಂತ. ನಡೀರಿ. ಏನ್ ಪದ್ದು ಇವಳು ಇಷ್ಟು ಬಜಾರಿ? ಬರೀ ಬಜಾರಿನ ಹುಟ್ಟು ಬಜಾರಿ ಅವಳಂತೂ. ಅಯ್ಯೋ, ಅದು ಹೆಂಗ್ ಬಾಳ್ತಾವನೋ ನಿನ್ ಗಂಡ ಅಂತೂ ಇವಳ ಜೊತೆ. ಹಬ್ಬಬ್ಬಬ್ಬ, ಅವನಿಗೇನು ಒಂದು ದಿನಕ್ಕೂ ರಾಧ ವಾಸಿ ಕಣಪ್ಪ ಅಂತ ಹೇಳ್ಬಿಟ್ಟು ಅವನಿಗೊಂದ್ಸೇ ಇಲ್ವಾ ಅಂತ ಹೇಳ್ಬಿಟ್ಟು ಈ ಹುಟ್ಟು ಬಜಾರಿನ ಬುಡಂಗಿಲ್ಲ ಕಟ್ಕೊಳಂಗಿಲ್ಲ ಅನ್ನಂಗೆ ಬಾಳ್ತಾವನ ಅಷ್ಟೇ ಏನಿಯ. ಇವ್ರ ಮುಂದೆ ಎಲ್ಲ ನೀನು ಹೆಂಗು ಬೆಳೆದು ನಿಂತ್ಕೋಬೇಕು ಅಂದರೆ ಒಂದು ಟೈಮಾಗ ನಿನ್ನ ಗಂಡ ಬಂದು ನಿನ್ನ ಕಾಲಿಗೆ ನೆನೆಯ ಬೀಳಬೇಕು. ಬಿದ್ದುಬಿಟ್ಟು ನೀನೇನಿಯ ಬೇಕು ಅಂತ ಕೇಳಬೇಕು. ಆ ಥರ ಬೆಳೀರಾದ ನೀನು. ಅದೇನಿಯ ನನಗೆ ಬೇಕಿರೋದು. ನೀನು ಚೆನ್ನಾಗಿ ಬೆಳಿಬೇಕು, ನಾವು ಅದನ್ನೆಲ್ಲ ನೋಡಬೇಕು. ನನಗೂ ಅದೇ ಅಲ್ವಾ ಪದ್ದು ಇರೋದು. ನಾನು ಒಂದು ಲೆವೆಲ್ಗೆ ನಿಂತ್ಕೋಬೇಕು, ನಾನು ಒಂದು ಲೆವೆಲ್ಗೆ ಬೆಳಿಬೇಕು. ನನ್ನ ಗಂಡನ ಹತ್ರ 10 ರೂಪಾಯಿ ಇಸ್ಕೊಂಡಿದ್ದಾಗ ನಾನು ಜೀವನ ಮಾಡಬೇಕು. ನನ್ನ ಗಂಡ ನನಗೆ ಹೆಂಗಿದ್ರು ಈಗ ಜೊತೆಗಿರಲ್ವಲ್ಲ, ಹೆಂಗೋ ಇವ್ಡು ತಾಳಿ ಕಟ್ಟೋನೇನೋದು ಅಷ್ಟೇ ಏನಿಯ ಸಾಕು. ಅದೇ ಇದ್ರಾಗ ಏನಿಯ ಕೊನೆ ಗಂಟೆ ಇದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ. ನೋಡೋಣ, ಈಗ ಪೌಡರ್ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ, ಬಿಸಿಬೇಳೆ ಬಾತ್ ಪೌಡ್ರದ್ದು ಅದೆಲ್ಲನೂ ಮುಂದೆ ಒಂದಿನ ಅದನ್ನೇನಿಯ ದೊಡ್ಡದಾಗಿ ಮಾಡ್ಕೊಂಡು ಹೋಗಿ ಬೇರೆ ಏನಾದ್ರೂ ಮಾಡೋ ಥರ ಮಾಡಬೇಕು. ನನಗೂ ಅದೇನೇನಿಯ ಆಸೆ. ಎಲ್ಲ ಒಳ್ಳೇದಾಗ್ತೈತೆ ರಾಧಕ್ಕ, ನೀನು ಯೋಚನೆ ಮಾಡಬೇಡ. ಅವ್ರಿಗಾಗ ಬಂದು 50,000 ರೂಪಾಯಿ ಕೊಟ್ಟೇ ಕೊಡ್ತಾರೆ. ಇಸ್ಕೊಂಡು ಇಕ್ಕಬೇಕು. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇವ್ರಿಗೆ ನೋಡು ಶೋಕಿ ಮಾಡಾಕ್ಬೇಕು ದುಡ್ಡು ಇವ್ರಿಗೆ ಎಲ್ಲನೂ. ಅದೇನು ಸ್ವಂತ ಕಾರು ಅಂತ ಅನ್ಕೊಂಡ, ಅದೆಲ್ಲ ಯಾರ್ದೋ ಕಂಡೋರ್ ಕಾರ ಎತ್ಕೊಬಿಟ್ಟು ಬಂದವ್ರೆ. ಅದಕ್ಕೇನೆ ಇಷ್ಟು ವಿಲ ಒದ್ದಾಡ್ತಿರೋದು ಅವ್ರಂತೂ. ಬಿಡು, ಸರಿ ಬಾಕ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ. ಬಂದು ಕಾಸು ಕೊಡ್ತಾರೆ. ಸರಿ ಬಾ.